ಆಗಸ್ಟ್ 22ರ ಸಂಜೆ ಜೈಲಲ್ಲಿ ಈ ಘಟನೆ ನಡೆದಿದೆ. ಈಗೇನಾಗಿದೆಯಲ್ಲ ಆ ಘಟನೆ ಆಗಸ್ಟ್ 22ರ ಸಂಜೆ ಆಗಿರುವುದು. ಬಂಧಿಖಾನೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಯವರ ಹೇಳಿಕೆ. ಈಗಾಗಲೇ 3 ಎಫ್ಐಆರ್ ದಾಖಲಾಗಿವೆ. ದರ್ಶನ್ ಹೆಸರು ಕೂಡ ಇದೆ. ಮೊಬೈಲ್ ಬಳಕೆ, ಸಿಗರೇಟ್ ಮತ್ತು ಕಾಫಿ ಕೊಟ್ಟಿರುವ ಬಗ್ಗೆ ತನಿಖೆ ನಡೆಯುತ್ತೆ. ಹಾಗೆಯೇ ಕುರ್ಚಿಗಳನ್ನ ಯಾರು ಕೊಟ್ಟರು ಇದರ ಬಗ್ಗೆಯೂ ಕೂಡ ತನಿಖೆ ನಡೆಯಲಿದೆ ಎಂದಿದ್ದಾರೆ. ಎಫ್ಐಆರ್ನಲ್ಲಿ ಕೊಲೆ ಆರೋಪಿ ದರ್ಶನ್ ಹೆಸರು ಕೂಡ ಇದೆ. ಆಗಸ್ಟ್ 22ರಂದು ಸಿಸಿ ಕ್ಯಾಮೆರಾಗಳು ಲ್ಯಾಪ್ಸ್ ಆಗಿವೆ. ಇನ್ನು ಟಿವಿ9 ವರದಿಯ ಫಲಶ್ರುತಿ ಇದು. ನಿರಂತರವಾಗಿ ಟಿವಿ9 ಈ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಈಗ ಒಂದಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ, ಸುಧಾರಣೆಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. 3 ಎಫ್ಐಆರ್ ಈಗ ಕಂಪ್ಲೇಂಟ್ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮ ಡಿಐಜಿ ಸೋಮಶೇಖರ್ ಅವರು ಈಗ 3 ಎಫ್ಐಆರ್ ಗಳನ್ನು ದಾಖಲು ಮಾಡ್ತಾ ಇದ್ದಾರೆ. ಒಂದು ಎಫ್ಐಆರ್ ನಲ್ಲಿ ಅದು ಮೊಬೈಲ್ ಫೋನ್ ಬಳಕೆ ಬಗ್ಗೆ ಒಂದು ಎಫ್ಐಆರ್ ಆಗ್ತಾ ಇದೆ. ಮತ್ತೆ ಸಿಗರೆಟ್ ಅಂಡ್ ಅದರ್ ಐಟಮ್ಸ್ ಯಾವ್ದು ಒಳಗೆ ಬಂದಿದೆ ಅಂತ ಅದರ ಬಗ್ಗೆ ಒಂದು ಎಫ್ಐಆರ್ ಆಗ್ತಾ ಇದೆ. ಮತ್ತೆ ಪ್ರಿಸನ್ ಇದು ಓಪನ್ ಮಾಡಿ ಸಾಗಿಸಿದ್ದಕ್ಕೆ 3ನೇ ಎಫ್ಐಆರ್ ದಾಖಲಾಗ್ತಾ ಇದೆ. ಇದೆ. Once the FIR is large, you will get to know all the details. ಇದೆಲ್ಲ ಇದೆ, ಇನ್ಕ್ಲೂಡಿಂಗ್ ಪ್ರಿಸನ್ ಆಫೀಸರ್ಸ್ ಮತ್ತು ಯಾರ್ಯಾರು ಅವ್ರು ಬಳಕೆ ಮಾಡಿದ್ದಾರೆ ಅವರ ಹೆಸರು ಇದೆ, ಇನ್ಕ್ಲೂಡಿಂಗ್ ನಮಗೆ ಮೇಲ್ನೋಟಕ್ಕೆ ಕಾಣಿಸಿದ್ದು ಇದೆ. ಅದಕ್ಕೋಸ್ಕರ ಮತ್ತೆ ಒಂದು ಸೀನಿಯರ್ IPS ಅಧಿಕಾರಿಗಳಿಂದ ಒಂದು ತನಿಖೆ ಆಗತ್ತೆ. ಅದಾದ ನಂತರ ಎಲ್ಲ ಮಾಹಿತಿಗಳನ್ನು ಬರುತ್ತೆ, ಆವಾಗ ನಿಮಗೆ ಶೇರ್ ಮಾಡ್ಕೊಳ್ತೇವೆ. ನನಗೆ ಅದರ ಬಗ್ಗೆ ಇಲ್ಲ, ಅದರ ಬಗ್ಗೆ ಮಾಹಿತಿ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಅದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಡೀಟೇಲ್ ತನಿಖೆ ಬೇಕಾಗತ್ತೆ. ಅದಕ್ಕೋಸ್ಕರನೇ ಪೊಲೀಸ್ ತನಿಖೆ ಆಗಬೇಕು ಅಂತ. ಈಗ ಫೋಟೋನಲ್ಲಿ ಬಂದಿದ್ದು ನಮ್ಮ ಮೇಲ್ನೋಟಕ್ಕೆ ಕಾಣಿಸಿತ್ತು 22ನೇ ತಾರೀಕು ಆಗಿದೆ ಅಂತ. 22ನೇ ತಾರೀಕು ಸಾಯಂಕಾಲ ಆಗಿದೆ ಅಂತ ಪ್ರಾಥಮಿಕ ಮಾಹಿತಿ. ಅದು ಪೂರ್ತಿ ತನಿಖೆ ಆದ ನಂತರ ವಿ ವಿಲ್ ಗಿವ್ ಶೇರ್ ಮೋರ್ ಡೀಟೇಲ್ಸ್. ಇದುವರೆಗೂ ನಿಮಗೆ ಮಾಹಿತಿ ಬಂದೇ ಇರಲಿಲ್ಲ, ಒಂದ್ಸರಿನೂ ಕಂಪ್ಲೇಂಟ್ ಬಂದೇ ಇರಲಿಲ್ಲ ವಿಚಾರವಾಗಿ? ಇದ್ದರೆ ಖಂಡಿತವಾಗಿ ತಗೊಳ್ತಾ ಇದೀವಿ. ಮಾಹಿತಿ ಬಂದಿದೆ. ಆ CCTV ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ, ಖಂಡಿತ ಆಗಿದೆ. ಅದರಲ್ಲಿ ಪ್ರತಿಯೊಂದು ಸಲ ಬ್ಲಾಕ್ ಶೀಪ್ ಇರುವಾಗ ನಾವು ಪ್ರತಿಯೊಂದು ಮೇಲೆ ನಿಗಾ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾವು CCTVಗಳು ಜಾಸ್ತಿ ಮಾಡಬೇಕಂತ ಇದ್ದೀವಿ. ಅದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಜಾಸ್ತಿ ತಗೋಬೇಕಂತ ಒಂದು ಮಾಹಿತಿ ಇದೆ. ಅದರಿಂದ ನಾವು ಪರ್ಚೇಸ್ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿಕಲ್ ಇದು ಇದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಟಿವಿ9 ನಿರಂತರ ವರದಿಯ ಫಲಶ್ರುತಿ. ಟಿವಿ9 ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹಿಂಡಲಗ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ 7 ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ ಹೊಣೆಯನ್ನಾಗಿಸಿ. ದರ್ಶನ್ ಮತ್ತು ತಂಡದ ಧೂಮಲೀಲೆ, ಎಣ್ಣೆ ಪಾರ್ಟಿ. ವಿಗ್ ಇಲ್ಲದೆ ದರ್ಶನ ಜೈಲಿನಿಂದ ವಿಡಿಯೋ ಕಾಲ್, ಎಕ್ಸ್ಕ್ಲೂಸಿವ್ ಫೋಟೋ, ವಿಡಿಯೋ ಪ್ರಸಾರ ಮಾಡಿತ್ತು ಟಿವಿ9. ಯಾವ ರೀತಿಯಾಗಿ ದರ್ಶನ್ ಹೈಫೈ ಲೈಫ್ ಅನ್ನ ಜೈಲಿನಲ್ಲಿ ಲೀಡ್ ಮಾಡ್ತಿದ್ದಾರೆ, ಎಲ್ಲಾ ರೀತಿಯ ಸವಲತ್ತುಗಳನ್ನ ಹೇಗೆಲ್ಲ ಒದಗಿಸ್ಕೊಳ್ತಾ ಇದ್ದಾರೆ, ಆ ವ್ಯವಸ್ಥೆಯನ್ನ ಮಾಡಿಕೊಡ್ತಿರೋದು ಹೇಗೆ, ಯಾರು, ಇದೆಲ್ಲದರ ಬಗ್ಗೆಯೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನೊಳಗಡೆ ನಡೀತಾ ಇರುವಂತಹ ಅವ್ಯವಸ್ಥೆ, ಕರ್ಮಕಾಂಡದ ಬಗ್ಗೆ ಟಿವಿ9 ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಆ ಸುದ್ದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಒಂದು ಕಡೆ ಅಧಿಕಾರಿಗಳ, ಸಿಬ್ಬಂದಿಗಳ ತಲೆದಂಡ ಆಗಿದೆ, ಅಮಾನತು ಮಾಡಿದ್ದಾರೆ 7 ಅಧಿಕಾರಿಗಳನ್ನು. ಮತ್ತೊಂದು ಕಡೆ ದರ್ಶನ್ರನ್ನ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ದರ್ಶನ್ ಅರೆಸ್ಟ್ ಬಳಿಕ ನಿರಂತರವಾಗಿ ರಾಜಾತಿಥ್ಯವನ್ನ ಕೊಡಲಾಗಿದೆ. ದರ್ಶನ್ VIP ಟ್ರೀಟ್ಮೆಂಟ್ ಬಗ್ಗೆ ಟಿವಿ9 ನಿರಂತರ ವರದಿ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ದರ್ಶನ್ಗೆ ಬಿರಿಯಾನಿ ಸಪ್ಲೈ ಆಗ್ತಾ ಇತ್ತು. ಆ ರೀತಿ ಕೊಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅದನ್ನು ಕೂಡ ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಕೂಡ ನಡೀತು. ಬಿರಿಯಾನಿ ನೀಡ್ತಾ ಇರುವ ಬಗ್ಗೆ ವಿಸ್ತೃತ ವರದಿಯನ್ನ ಟಿವಿ9 ಆಗ್ಲೂ ಕೂಡ ಮಾಡಿತ್ತು. ನಿಮಗೆ ನೆನಪಿರಬಹುದು, ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದ್ದಾಗ ಶಾಮಿಯಾನವನ್ನ ಹಾಕಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅಂತ ಹೇಳಿ ವಿಶೇಷ ಕೊಠಡಿಯನ್ನ ಕೂಡ ಕೊಡಲಾಗಿತ್ತು, ರಾಜ ಮರ್ಯಾದೆಯನ್ನ ಕೊಡಲಾಗಿತ್ತು. ಇದೆಲ್ಲದರ ಬಗ್ಗೆ ಟಿವಿ9 ಪ್ರಶ್ನೆಯನ್ನ ಮಾಡಿತ್ತು, ವರದಿಯನ್ನ ಮಾಡಿತ್ತು. ದರ್ಶನ್ ಭೇಟಿಗೆ ಒಬ್ಬೊಬ್ಬರು ಎಷ್ಟು ಬಾರಿ ಹೋಗಿದ್ದಾರೆ ಗೊತ್ತಾ? ದರ್ಶನ್ ಯಾಕೆ ಈ ರೀತಿಯ ಸ್ಪೆಷಲ್ ಟ್ರೀಟ್ಮೆಂಟ್? ತಾರೆಯರು, ಸಂಬಂಧಿಕರ ಭೇಟಿಗೆ ಯಾವುದೇ ನಿರ್ಬಂಧ ವಿಧಿಸ್ತಾ ಇಲ್ವಲ್ಲ, ಯಾಕೆ? ಸಾಮಾನ್ಯ ಖೈದಿಗಳಿಗೆ
ವಾರಕ್ಕೊಂದ್ಸಲ ಅವ್ರ ಮನೆಯವರನ್ನ ಭೇಟಿ ಆಗೋಕ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ದರ್ಶನ್ರನ್ನ ಭೇಟಿ ಆಗೋದಕ್ಕೆ ವಾರ ಪೂರ್ತಿ ಅವರ ಫ್ಯಾಮಿಲಿಯವರು, ಸೆಲೆಬ್ರಿಟೀಸ್ ಬಂದು ಹೋಗ್ತಾನೆ ಇರ್ತಾರೆ. ಯಾಕೆ ಈ ರೀತಿಯಾಗಿ ತಾರತಮ್ಯ? ಯಾವ್ಯಾವ ಸೆಲೆಬ್ರಿಟಿಗಳು ಎಷ್ಟೆಷ್ಟು ಬಾರಿ ಜೈಲಿಗೆ ಇದುವರೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ? ದರ್ಶನ್ ಪತ್ನಿ ವಿಜಯಲಕ್ಷ್ಮಿ 8 ಬಾರಿ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ದರ್ಶನ್ ಸಹೋದರ ದಿನಕರ್ ತೂಗುದೀಪ 4 ಬಾರಿ ಭೇಟಿ ಕೊಟ್ಟಿದ್ದಾರೆ. ಹಾಗೆಯೇ ದರ್ಶನ್ ಪುತ್ರ 3 ಬಾರಿ ಜೈಲಿಗೆ ಬಂದು ಹೋಗಿದ್ದಾರೆ. ದರ್ಶನ್ ತಾಯಿ ಒಮ್ಮೆ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ರನ್ನ ಭೇಟಿಯಾಗಿ ಹೋಗಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಅನ್ನ ಹೊರತುಪಡಿಸಿ ಸೆಲೆಬ್ರಿಟೀಸ್ ಕೂಡ ಬಂದಿದ್ದಾರೆ. ದರ್ಶನ್ ಅಳಿಯ ಚಂದನ್ 3 ಬಾರಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ದರ್ಶನ್ ಭಾವ 1 ಬಾರಿ, ನಟ ಚಿಕ್ಕಣ್ಣ ಒಮ್ಮೆ, ಹಾಗೆಯೇ ದರ್ಶನ್ ಆಪ್ತ ನಿರ್ದೇಶಕ ತರುಣ್ ಸುಧೀರ್ ಒಮ್ಮೆ ಭೇಟಿಯನ್ನ ಕೊಟ್ಟಿದ್ದಾರೆ. ರಚಿತಾ ರಾಮ್, ವಿನೋದ್ ಪ್ರಭಾಕರ್ ಸೇರಿದಂತೆ ಅನೇಕ ಮಂದಿ ಈಗಾಗಲೇ ಜೈಲಿಗೆ ಬಂದು ಹೋಗಿದ್ದಾರೆ. ವಿನೋದ್ ರಾಜ್, ಅಭಿಷೇಕ್ ಅಂಬರೀಶ್ ಇವರೆಲ್ಲರೂ ಕೂಡ ದರ್ಶನ್ರನ್ನ ಭೇಟಿಯಾಗಿ ಹೋಗಿದ್ದಾರೆ. ಸೊರಗಿದ್ದಾನೆ, ಮರುಗಿದ್ದಾನೆ, ದರ್ಶನ್ ಖಿನ್ನತೆಗೆ ಒಳಗಾಗಿದ್ದಾರೆ. ಏನೂ ಇಲ್ಲ, ಸೊರಗಿಲ್ಲ ಗಜ, ಕರಗಿಲ್ಲ ಕರಿಯ, ಮರುಗಿಲ್ಲ ಪೊರ್ಕಿ. ಜೈಲಿನಲ್ಲಿ ಧೂಮಲೀಲೆ, ಮಟನ್ ಬಿರಿಯಾನಿ, ಎಣ್ಣೆ ಪಾರ್ಟಿ ಎಲ್ಲವೂ ಕೂಡ ಅದ್ದೂರಿಯಾಗಿ ನಡೀತಾ ಇದೆ. ಇದು ಜೈಲ ಅಥವಾ 5 ಸ್ಟಾರ್ ಹೋಟ್ಲಾ ಅನ್ನೋ ಪ್ರಶ್ನೆ ಎದ್ದಿದೆ ಈ ಒಂದು ಫೆಸಿಲಿಟೀಸ್ ಅನ್ನ ಗಮನಿಸ್ತಾ ಇದ್ರೆ. ಕೆಲವರು ಫೋಟೋ ನೋಡಿದಾಗ್ಲೂ ಕೂಡ, ಅಂದ್ರೆ ದರ್ಶನ್ ರವರ ಫ್ಯಾನ್ಸ್ ತಮ್ಮ ಬಾಸ್ ಪರವಾಗಿಯೇ ನಿಂತ್ಕೊಂಡು ಇದು ಜೈಲ್ ಫೋಟೋ ಅಲ್ಲ, ಯಾವುದೋ ಫೋಟೋ ಹಾಕಿದ್ದೀರಿ ಅಂತಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಹಿಂದೆ ಇರುವಂತಹ ದೊಡ್ಡ ಗೋಡೆ, ಪರಪ್ಪನ ಅಗ್ರಹಾರ ಜೈಲ್ನ ಗೋಡೆ ಅದು. ಇನ್ನೂ ಕೂಡ ದರ್ಶನ್ರ ಪರವಾಗಿ ಮಾತನಾಡ್ತಿರಲ್ಲ, ಇದಕ್ಕೇನು ಹೇಳಬೇಕು ಗೊತ್ತಿಲ್ಲ. ನಾನು ನೀನು ಎಲ್ಲ ಒಂದೇ, ನಾವೆಲ್ಲರೂ ಕೂಡ ಒಂದೇ ಅನ್ನೋ ರೀತಿಯಲ್ಲಿ, ಅಣ್ತಮ್ಮಂದಿರು ಅನ್ನೋ ರೀತಿಯಲ್ಲಿ ಕೂತ್ಕೊಂಡು ರೌಂಡ್ ಟೇಬಲ್ ಮೀಟಿಂಗ್ ಅನ್ನ ಮಾಡಿಕೊಂಡು ಕೊಲೆ ಮಾಡಿದ್ದೀನಿ, ಒಂದು ಜೀವ ತೆಗೆದಿದ್ದೀನಿ, ಒಂದು ಮನೆಯ ಬೆಳಕನ್ನು ಆರಿಸಿದ್ದೀನಿ ಅನ್ನೋ ಪರಿವೇ ಇಲ್ಲದೆ, ಪಶ್ಚಾತ್ತಾಪ ಇಲ್ಲದೆ ನಗಾಡ್ಕೊಂಡು ಲೈಫನ್ನು ಜೈಲಿನೊಳಗಡೆ ಎಂಜಾಯ್ ಮಾಡ್ತಿದ್ದಾರೆ. ಸಣ್ಣ ಆಗಿರೋದು ಇಲ್ಲ, ಅದ್ರ ಬಗ್ಗೆ ಪಾಪ ಪ್ರಜ್ಞೆಯೂ ಇಲ್ಲ, ಏನೂ ಇಲ್ಲ ದರ್ಶನ್ಗೆ ಅನ್ನೋದು ಈ ಫೋಟೋದಿಂದ ಗೊತ್ತಾಗ್ತಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿದೆ. ಜೈಲು ಅಧೀಕ್ಷಕರ ದೂರು ಆಧರಿಸಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. 3 ಎಫ್ಐಆರ್ಗಳಲ್ಲೂ ಕೂಡ ದರ್ಶನ್ ಆರೋಪಿಯಾಗಿದ್ದಾರೆ. ದರ್ಶನ್, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ. ದರ್ಶನ್ ಆಪ್ತ ನಾಗರಾಜ್ ವಿರುದ್ಧ ಎಫ್ಐಆರ್ ದಾಖಲು. ದರ್ಶನ್ಗೆ ಸಿಗರೇಟ್ ಕೊಟ್ಟಿದ್ದಕ್ಕೆ ಎಫ್ಐಆರ್ ಆಗಿದೆ. ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು, ಆ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಕ್ಕೂ ಕೂಡ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಸಿಸಿಬಿ ದಾಳಿಯ ವೇಳೆ ಬಾಕ್ಸ್ ತೆಗೆದುಕೊಂಡು ಹೋಗಿದ್ದಕ್ಕೆ ದೂರನ್ನು ಕೊಡಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದು 3 ಎಫ್ಐಆರ್ನಲ್ಲೂ ಕೂಡ ದರ್ಶನ್ ಆರೋಪಿತರಾಗಿದ್ದಾರೆ. ಹಾಗೆಯೇ ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಮತ್ತು ದರ್ಶನ್ ಮ್ಯಾನೇಜರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A11 ಆರೋಪಿ 11 ನಾಗರಾಜ್ ಕೂಡ ಆರೋಪಿತನಾಗಿದ್ದಾನೆ. 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದಾರೆ. ಸಿಬ್ಬಂದಿ ಮಾತ್ರವಲ್ಲ, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಸಿಗರೇಟ್, ಟೀ, ಕುರ್ಚಿ ಕೊಟ್ಟಿರುವ ಬಗ್ಗೆ ತನಿಖೆ ಆಗ್ತಿದೆ. ಈ ಸಂಬಂಧ ಈಗಾಗಲೇ 3 ಎಫ್ಐಆರ್ ದಾಖಲು ಮಾಡಲಾಗಿದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆದಂತಹ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ನಂತರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಯಾರು ಸಿಗರೇಟ್ ತೊಗೊಂಡು ಬಂದು ಕೊಟ್ಟರು, ಯಾರು ಟೀ ತೊಗೊಂಡು ಬಂದು ಕೊಟ್ಟರು, ಕುರ್ಚಿ ಯಾರು ತೊಗೊಂಡು ಬಂದು ಹಾಕಿದ್ರು, ಇದೆಲ್ಲವನ್ನು ಕೂಡ ತನಿಖೆ ಮುಂದುವರಿಯುತ್ತೆ. ತನಿಖೆ ಪ್ರಿಲಿಮಿನರಿಯಾಗಿ ಆಗಿರುವಂಥದ್ರಲ್ಲಿ 3 ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡಿದೆ ಅವ್ರ ಮೇಲೆ. ಅವರು ಯಾರ್ಯಾರು ಏನು ಪ್ರಿಸನ್ ಆ್ಯಕ್ಟ್ನಲ್ಲಿ, ಏನು ಪ್ರಿಸನ್ ಮ್ಯಾನ್ಯುಯಲ್ನಲ್ಲಿ ಏನು ನಮೂದಿಸಿದ್ದಾರೆ ಅದನ್ನು ವೈಲೇಷನ್ ಮಾಡಿದ್ದಾರೆ. ಅದಕ್ಕಾಗಿ 3 ಎಫ್ಐಆರ್ಗಳನ್ನು ರಿಜಿಸ್ಟರ್ ಮಾಡಿದ್ದೇವೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದು ಪ್ರಾರಂಭ ಆಗುತ್ತೆ. ಯಾರು ಸಿಗರೇಟ್ ತೊಗೊಂಡು ಬಂದು ಕೊಟ್ಟರು, ಯಾರು ಟೀ ತೊಗೊಂಡು ಬಂದು ಕೊಟ್ಟರು,